ಕೆಲವರು 100 ವರ್ಷ ದಾಟಿದ್ರೂ ಕೂಡ ಅಪಾರವಾದ ಶಕ್ತಿ, ಸಂತೋಷ ಮತ್ತು ಒಂದು ಸ್ಪಷ್ಟವಾದ ಜೀವನೋದ್ದೇಶದಿಂದ ಬದುಕ್ತಾರೆ. ಆದರೆ ಬೇರೆ ಕೆಲವರು ತಮ್ಮ ದೈನಂದಿನ ಜೀವನದಲ್ಲಿ ಯಾಕೆ ಸುಸ್ತಾದಂತೆ, ದಾರಿ ತಪ್ಪಿದ ಹಾಗೆ ಭಾವಿಸ್ತಾರೆ? ಇದರ ಉತ್ತರ ಕೇವಲ ಒಳ್ಳೆಯ ಜೀನ್ಸ್ ಅಥವಾ ಪರ್ಫೆಕ್ಟ್ ಡಯಟ್ನಲ್ಲಿಲ್ಲ. ಬದಲಿಗೆ ಅದು ಇಕಿಗಾಯ್ ಅನ್ನೋ ಒಂದು ಜಪಾನೀಸ್ ಕಾನ್ಸೆಪ್ಟ್ನಲ್ಲಿದೆ. ಸರಳವಾಗಿ ಹೇಳೋದಾದ್ರೆ, ನಾವು ಪ್ರತಿದಿನ ಬೆಳಿಗ್ಗೆ ಯಾಕೆ ಏಳಬೇಕು ಅನ್ನೋದಕ್ಕೆ ಕಾರಣ. ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾನ್ಸಿಸ್ಕ್ ಮಿರಾಲಿಸ್ ಅವರ ಇಕಿಗಾಯ್ ದೀರ್ಘ ಮತ್ತು ಸಂತೋಷದ ಜೀವನಕ್ಕೆ ಜಪಾನಿನ ರಹಸ್ಯ ಪುಸ್ತಕದ ಸಂಪೂರ್ಣ ಅಧ್ಯಾಯವಾರು ವಿಶ್ಲೇಷಣೆಗೆ ಸ್ವಾಗತ. ಈ ಸರಣಿಯಲ್ಲಿ ನಾವು ಸುಮ್ಮನೆ ಪುಸ್ತಕದ ಸಾರಾಂಶ ಹೇಳ್ತಾ ಇಲ್ಲ, ಬದಲಿಗೆ ಅದನ್ನ ಸಾಧ್ಯವಾದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ಈ ಪುಸ್ತಕ ಒಂದು ತುಂಬಾನೇ ಶಕ್ತಿಯುತವಾದ ಜಾಪನೀಸ್ ಗಾದೆಯೊಂದಿಗೆ ಶುರುವಾಗುತ್ತೆ. ಇದು ಇಡೀ ತತ್ವಶಾಸ್ತ್ರದ ಸಾರಾಂಶವನ್ನೇ ಹಿಡಿದಿಡುತ್ತೆ ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಲ ಬದುಕೋ ಜನರ ಪ್ರಾಚೀನ ಜ್ಞಾನ, ಅವರ ಆಹಾರ ಪದ್ಧತಿ ಮತ್ತು ಅವರ ಮನಸ್ಥಿತಿಯನ್ನ ನಾವು ಇಲ್ಲಿ ವಿವರವಾಗಿ ನೋಡೋಣ. ಇದರಿಂದ ಆ ತತ್ವಗಳನ್ನ ನಮ್ಮ ಜೀವನದಲ್ಲಿ ಸುಲಭವಾಗಿ ಅಳವಡಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಜೀವನದ ನಿಜವಾದ ಉದ್ದೇಶ ಏನು ಅಂತ ಕಂಡುಹಿಡಿಯೋದು ಹೇಗೆ, ವಯಸ್ಸಾಗೋ ಪ್ರಕ್ರಿಯೆಯನ್ನ ನಿಧಾನ ಮಾಡೋದು ಹೇಗೆ, ಅಷ್ಟೇ ಅಲ್ಲ, ನಮಗೆ ಇಷ್ಟವಾದ ಕೆಲಸದಲ್ಲಿ ಸಕ್ರಿಯವಾಗಿರೋದು ಸುಮ್ಮನೆ ರಿಟೈರ್ ಆಗೋದಕ್ಕಿಂತ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಸರಣಿಯ ಜೊತೆಗಿರಿ. ದೈನಂದಿನ ಕೆಲಸಗಳಲ್ಲಿ ಒಂದು ಫ್ಲೋ ಕಂಡುಕೊಳ್ಳೋಕೆ, ಭಾವನಾತ್ಮಕವಾಗಿ ಸ್ಥಿರವಾಗಿರೋಕೆ ಮತ್ತು ದೀರ್ಘಕಾಲ ಸಂತೋಷವಾಗಿ ಜೀವನ ನಡೆಸೋಕೆ ಬೇಕಾದ ಸರಿಯಾದ ಸಾಧನಗಳು ಇಲ್ಲಿ ಸಿಗುತ್ತೆ. ಸರಿ, ನಮ್ಮ ಈ ಪಯಣ ಶುರುವಾಗೋದೇ ಇಕಿಗಾಯ್ ಅನ್ನೋ ಒಂದು ನಿಗೂಢ ಪದದ ಪೀಠಿಕೆಯಿಂದ. ಈ ಜಪಾನೀಸ್ ಪರಿಕಲ್ಪನೆಯನ್ನ ಸ್ಥೂಲವಾಗಿ ಯಾವಾಗ್ಲೂ ಬ್ಯುಸಿಯಾಗಿರೋದ್ರಿಂದ ಸಿಗೋ ಸಂತೋಷ ಅಂತ ಅನುವಾದಿಸಬಹುದು. ಈ ಪರಿಕಲ್ಪನೆಯೇ ನಾವು ಬಿಡಿಸಲಿರುವ ಒಂದು ದೊಡ್ಡ ರಹಸ್ಯ. ಈ ಪುಸ್ತಕ ಮತ್ತು ಈ ವಿಶ್ಲೇಷಣೆ ಉತ್ತರಿಸೋಕೆ ಪ್ರಯತ್ನ ಮಾಡ್ತಿರೋ ಮೂಲ ಪ್ರಶ್ನೆನೇ ಇದು. ಕೆಲವರು ತಮಗಿಷ್ಟ ಬಂದ ಹಾಗೆ ಬದುಕ್ತಿರ್ಬೇಕಾದ್ರೆ ಬೇರೆಯವರು ಯಾಕೆ ಗೊಂದಲದಲ್ಲಿ ಮುಳುಗಿರ್ತಾರೆ? ಈ ರಹಸ್ಯದ ಉತ್ತರವನ್ನ ಹುಡುಕೊಂಡು ನಾವು ಹೋಗ್ಬೇಕಾಗಿರೋದು ಜಪಾನ್ನ ಓಕಿನಾವಾ ಅನ್ನೋ ಒಂದು ಜಾಗಕ್ಕೆ. ಯಾಕಂದ್ರೆ ಈ ದ್ವೀಪದಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ದೀರ್ಘಾಯುಷಿಗಳು ಇದ್ದಾರೆ. ಓಕಿನಾವಾದ ಅಂಕಿಅಂಶಗಳೆಂಗ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅಲ್ಲಿ ಪ್ರತಿ 1 ಲಕ್ಷ ಜನರಿಗೆ ಸುಮಾರು 25 ಜನ 100 ವರ್ಷ ದಾಟಿದೋರಿದ್ದಾರೆ. ಇದು ಜಾಗತಿಕ ಸರಾಸರಿಗಿಂತ ತುಂಬಾನೇ ಹೆಚ್ಚು. ಹಾಗಾದ್ರೆ ಇವರ ಈ ಅಸಾಧಾರಣ ದೀರ್ಘಾಯುಷ್ಯಕ್ಕೆ ಕಾರಣವಾದ್ರೂ ಏನು? ಅವರ ಆರೋಗ್ಯಕರ ಆಹಾರ ಪದ್ಧತಿನ, ಅಥವಾ ಹೊರಾಂಗಣದ ಸರಳ ಜೀವನ, ಅಲ್ಲಿನ ಹವಾಮಾನನ? ಬಹುಶಃ ನಿಜವಾದ ಉತ್ತರ ಈ ಹೊರಗಿನ ಕಾರಣಗಳಿಗಿಂತ ತುಂಬಾನೇ ಆಳವಾಗಿದೆ ಅನ್ಸುತ್ತೆ. ಈ ಪಜಲ್ನ ಒಂದು ಮುಖ್ಯವಾದ ಭಾಗವನ್ನ ನಾವಿನ್ನೂ ಗಮನಿಸೇ ಇಲ್ಲ. ಹಾಗಾದ್ರೆ ಆ ಆಳವಾದ ರಹಸ್ಯವಾದ್ರೂ ಏನು? ಅದರ ಉತ್ತರವೇ ಇಕಿಗಾಯ್. ಜಪಾನಿಯರ ಪ್ರಕಾರ ಪ್ರತಿಯೊಬ್ಬರಲ್ಲೂ ಒಂದು ಇಕಿಗಾಯ್ ಇರುತ್ತೆ. ಕೆಲವರಿಗೆ ಅದು ಈಗಾಗ್ಲೇ ಸಿಕ್ಕಿರುತ್ತೆ, ಇನ್ನು ಕೆಲವರು ಅದನ್ನ ಇನ್ನೂ ಹುಡುಕ್ತಿರ್ಬೋದು. ಆದ್ರೆ ಅದು ಅವರ ಒಳಗೆ ಇರುತ್ತೆ ಅಂತ ಅವರು ನಂಬುತ್ತಾರೆ. ಇಕಿಗಾಯಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಡೋಕೆ ಈ ಚಿತ್ರ ಸಹಾಯ ಮಾಡುತ್ತೆ. ನಮ್ಗೆ ತುಂಬಾ ಇಷ್ಟವಾದ ಕೆಲಸ, ಜಗತ್ತಿಗೆ ಬೇಕಾಗಿರೋದು, ಯಾವುದರಿಂದ ಹಣ ಗಳಿಸ್ಬೋದು ಮತ್ತು ಯಾವ ಕೆಲಸದಲ್ಲಿ ನಾವು ನಿಪುಣರು, ಈ 4 ವಿಷಯಗಳು ಎಲ್ಲಿ ಒಂದಕ್ಕೊಂದು ಸೇರ್ತವೋ ಅದೇ ಇಕಿಗಾಯ್. ಈ ಪದದ ಮೂಲವನ್ನು ನೋಡಿದ್ರೆ ಇಕಿ ಅಂದ್ರೆ ಜೀವನ ಮತ್ತು ಗಾಯ್ ಅಂದ್ರೆ ಯೋಗ್ಯವಾಗಿರುವುದು. ಅಂದ್ರೆ ಒಟ್ಟಾರೆಯಾಗಿ ಬದುಕು ಸಾರ್ಥಕ ಅನ್ನೋದು ಇದರ ಮೂಲಾರ್ಥ. ಆದರೆ ಈ ತತ್ವವನ್ನ ಸುಮ್ಮನೆ ವ್ಯಾಖ್ಯಾನಿಸಿದ್ರೆ ಸಾಲದು. ಓಕಿನಾವಾದ ಜನರು ಇದನ್ನ ತಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ಇಕಿಗಾಯ್ನ ಒಂದು ಅಚ್ಚರಿಯ ನಿಯಮ ಅಂದ್ರೆ ನಮ್ಗೆ ಇಷ್ಟವಾದ ಕೆಲಸದಲ್ಲಿ ಯಾವಾಗ್ಲೂ ಸಕ್ರಿಯವಾಗಿರಬೇಕು ಮತ್ತು ಯಾವತ್ತಿಗೂ ಅದರಿಂದ ನಿವೃತ್ತರಾಗಬಾರ್ದು. ಸಕ್ರಿಯವಾಗಿರೋದು ಅವರ ಸಂಸ್ಕೃತಿಯಲ್ಲಿ ಎಷ್ಟು ಮುಖ್ಯ ಅಂದ್ರೆ, ಜಪಾನೀಸ್ ಭಾಷೆಯಲ್ಲಿ ಕೆಲಸದಿಂದ ಪೂರ್ತಿಯಾಗಿ ದೂರ ಉಳಿಯೋದು ಅನ್ನೋ ಅರ್ಥ ಕೊಡುವ ನಿವೃತ್ತಿ ಅನ್ನೋ ಪದಾನೇ ಇಲ್ವಂತೆ. ದೀರ್ಘಾಯುಷ್ಯಕ್ಕೆ ಹೆಸರುವಾಸಿಯಾದ ಬ್ಲೂ ಝೋನ್ಸ್ ಬಗ್ಗೆ ಮಾಡಿದ ಅಧ್ಯಯನಗಳ ಪ್ರಕಾರ ಒಳ್ಳೆಯ ಆಹಾರ, ವ್ಯಾಯಾಮ ಮತ್ತು ಗಟ್ಟಿಯಾದ ಸಾಮಾಜಿಕ ಸಂಬಂಧಗಳ ಜೊತೆಗೆ ಜೀವನಕ್ಕೊಂದು ಉದ್ದೇಶ ಅಂದ್ರೆ ಇಕಿಗಾಯ್ ಇರೋದು ಒಂದು ಪ್ರಮುಖ ಸ್ತಂಭ. ಓಕಿನಾವಾದಲ್ಲಿ ಮೊವಾಯ್ ಅನ್ನೋ ಒಂದು ಸಂಪ್ರದಾಯ ಇದೆ. ಅಂದ್ರೆ ಒಂದೇ ತರದ ಆಸಕ್ತಿ ಇರೋ ಸ್ನೇಹಿತರು ಒಂದು ಗುಂಪು ಮಾಡಿಕೊಂಡು ಜೀವನ ಪೂರ್ತಿ ಒಬ್ರಿಗೊಬ್ರು ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಬೆಂಬಲವಾಗಿ ನಿಲ್ತಾರೆ. ಅವರಲ್ಲಿರೋ ಸಮುದಾಯದ ಭಾವನೆ ಈಚಿರಿ ಬಾ ಚೋಡೆ ಅನ್ನೋ ತತ್ವದಲ್ಲೂ ಕಾಣಿಸುತ್ತೆ. ಇದರರ್ಥ ಮೊದ್ಲು ಯಾವತ್ತೂ ಭೇಟಿ ಆಗಿಲ್ಲ ಅಂದ್ರೂ ಕೂಡ ಎಲ್ಲರನ್ನೂ ಅಣ್ಣ ತಮ್ಮಂದಿರ ಹಾಗೆ ನೋಡಿ.
ಈ ಎಲ್ಲಾ ತತ್ವಗಳನ್ನ ತಿಳ್ಕೊಂಡ್ಮೇಲೆ ಸಂತೋಷದ ಜೀವನದ ಕಡೆಗೆ ನಮ್ಮ ನಿಜವಾದ ಪ್ರಯಾಣ ಈಗ ಶುರುವಾಗುತ್ತೆ. ಮುಂದೆ ಈ ಸರಣಿಯಲ್ಲಿ ನಾವು ಇಕಿಗಾಯ್ನ 10 ನಿಯಮಗಳನ್ನ ವಿವರವಾಗಿ ನೋಡಲಿದ್ದೇವೆ. ಇದು ಮುಂದೆ ಬರೋ ಜ್ಞಾನದ ಒಂದು ಸಣ್ಣ ಝಲಕಷ್ಟೇ. ಲೇಖಕರು ಹೇಳೋ ಹಾಗೆ, ಯಾರು ತಮ್ಮ ಇಕಿಗಾಯನ್ನು ಕಂಡುಕೊಳ್ತಾರೋ ಅವರಿಗೆ ದೀರ್ಘ ಮತ್ತು ಸಂತೋಷದ ಪ್ರಯಾಣಕ್ಕೆ ಬೇಕಾದ ಪ್ರತಿಯೊಂದು ಸಿಗುತ್ತೆ. ಹಾಗಾದ್ರೆ ಪ್ರತಿಯೊಬ್ರೂ ತಮ್ಮನ್ನ ತಾವು ಕೇಳ್ಕೊಳ್ಬೇಕಾದ ಪ್ರಶ್ನೆಯಂದ್ರೆ, ನಮ್ಮ ಜೀವನದ ನಿಜವಾದ ಉದ್ದೇಶವಾದರೂ ಏನು?